ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ತಲೆ ಮಟನ್ ಸಾರು, ಬಿಸಿ ಬಿಸಿ ಮುದ್ದೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡೋದಕ್ಕೆ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಯಾವ ಥರ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಾನು ಕುರಿ ತಲೆ ಮಟನ್ ತಗೊಂಡಿದ್ದೀನಿ. 1.5 kg ಆಗೋಷ್ಟು ಮಟನ್ ಇದೆ. ಹಾಗೆ ಕಾಲೂ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ. ಎಲ್ಲ ಸೇರಿ ಕಾಲು ತಲೆ ಎರಡು ಸೇರಿ 1.5 kg ಇದೆ. ಇದಕ್ಕೆ ಮಸಾಲೆ ಎಲ್ಲ ಎಷ್ಟೆಷ್ಟು ಹಾಕ್ಕೊಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ನಾನು ಒಂದು ಫ್ಯಾನ್ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಕೆಂಪಿಗೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ತಲೆ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ. ಅನ್ನ ಮುದ್ದೆ ಚಪಾತಿಗೆಲ್ಲನೂ ಸೂಪರಾಗಿರುತ್ತೆ. ಆವಾಗವಾಗ ಮಾಡ್ಕೊಂಡು ತಿನ್ನಿ ನೀವು. ಥರ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ಳೋಣ. ಪುದೀನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನೋಡಿ, ಈಗ 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ. ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಳೋಣ. ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡಿಬಿಟ್ಟು ಮಾಡೋದ್ರಿಂದ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ಳೋಣ. ಇದು ಸುಮ್ಮನೆ ಹಾಗೆ ಒಂದೊಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಸೇರಿಸ್ಕೊಬೇಕು. ಮತ್ತು ಒಂದು 5ರಿಂದ 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಈರುಳ್ಳಿ ಹಸಿದು ಹಾಕ್ಕೊಬೇಕು. ನೋಡಿ, ಈ ಬೌಲಲ್ಲಿ 1 ಬೌಲ್ ಆಗುವಷ್ಟು ಕೊಬ್ಬರಿ ತುರಿ. ನೋಡಿ, ಒಂದು ಸ್ವಲ್ಪ ಕಾಳುಮೆಣಸು. ನೋಡಿ, ಒಂದಿಷ್ಟು ಕಾಳುಮೆಣಸು ಹಾಕ್ಕೊಂಡು ಮಾಡ್ಕೊಬೇಕು. ಎಲ್ಲ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದನ್ನು ಇದನ್ನೆಲ್ಲ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಪುದೀನ ಫ್ರೈ ಮಾಡ್ಕೊಬೇಕು ಅಷ್ಟೇ. ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಪದಾರ್ಥನ ಏನೇನು ಹಾಕಬೇಕು ಅಂತ ಸೇರಿಸ್ಕೊಳ್ಳೋಣ. ಗಸಗಸೆ ಮಾಡ್ಕೋಗಿದ್ದೆ, ಗಸಗಸೆನ ಸೇರಿಸ್ಕೊಳ್ಳೋಣ. ಗಸಗಸೆನೂ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆವಾಗಲೇ ಹಾಕಬೇಕಾಗಿತ್ತು, ಮರ್ತೋದೆ, ಅದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಗಸಗಸೆನೂ ಸಿಡಿತಾ ಇದೆ. ಇಷ್ಟ ಆದರೆ ಸಾಕು. ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಸಾಲೆನ ಒಂದೊಂದನ್ನೇ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬೇಕು. ನೋಡಿ, ಈ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಪೂನಲ್ಲಿ ಇದೇ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಅಚ್ಚ ಪುಡಿ. ನೋಡಿ, ಈ ಥರ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಮಸಾಲೆ ತಣ್ಣಗಾಗುವಷ್ಟರಲ್ಲಿ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನೊಂದು ಕುಕ್ಕರ್ ಇಟ್ಟು ಬಿಸಿಗಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಇಷ್ಟು ಆಯಿಲ್ ಸೇರಿಸ್ಕೊಂಡ್ರೆ ಸಾಕು. ತಲೆ ಮಟನಲ್ಲಿ ಆಯಿಲ್ ಜಾಸ್ತಿ ಇರುತ್ತಲ್ವ, ಅದರಿಂದ ಸ್ವಲ್ಪ ನಾವು ಆಯಿಲು ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು. ಅದರ ಚರ್ಬಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ.
ನೋಡಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಗ್ಗರಣೆ ಮಾಡೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ನೋಡಿ ನಾನೊಂದು 3 ಬಾರಿ ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಮಟನ್ನ ಸೇರಿಸ್ಕೊಳ್ಳೋಣ. ನೋಡಿ ಎಲ್ಲ ಮಟನ್ನು ಸೇರಿಸ್ಕೊಂಡಿದ್ದಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನೂ ಸೇರಿಸ್ಕೊಳ್ಳೋಣ. ನೋಡಿ ಇಷ್ಟು ಅರಿಶಿನ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಬೇಕು. ಈಗ ಮಸಾಲೆನೂ ತಣ್ಣಗಾಗಿದೆ. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೀಗೆ ಬಿಡೋಣ. ಉಪ್ಪು ಎಲ್ಲ ಚೆನ್ನಾಗಿ ಹಿಡೀಲಿ ಮಟನ್ಗೆ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ನೋಡಿ ಈಗ ಈ ಥರ 5 ನಿಮಿಷ ನಾವು ಇಟ್ಕೊಂಡಿದ್ವಲ್ಲ, ನೋಡಿ ಈ ಥರ ಆಗಿದೆ. ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು 5 ನಿಮಿಷ ಆದಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಉಪ್ಪು ಎಲ್ಲ ಚೆನ್ನಾಗಿ ಪೀಸಸ್ಗೆ ಹಿಡಿಸುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಈಗ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಪೀಸಸ್ಗೆ ಹಿಡಿಸೋ ಥರ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಥರ ಇಟ್ಟು ಇವಾಗ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ 1 ನಿಮಿಷ ಆಯಿತು. ಇವಾಗ ಮಸಾಲೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಮಸಾಲೆ ನುಣ್ಣಗೆ ರುಬ್ಕೊಬೇಕು ಈ ಸಾರಿಗೆ. ಒಂದು ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸಾರನ್ನ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಚೆಕ್ ಮಾಡಿಕೊಂಡು, ಖಾರ ಕಡಿಮೆ ಉಪ್ಪು ಕಡಿಮೆ ಇದ್ದರೆ ಸೇರಿಸ್ಕೊಳ್ರಿ. ನೋಡಿ ಸಾರು ಈ ಹದ ಇದ್ದರೆ ಸಾಕು. ನೋಡಿ ಈಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4 ವಿಸಿಲು ಕೂಗಿಸ್ಕೊಳ್ಳೋಣ. ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂದರೆ ಇದು ಸ್ವಲ್ಪ ಬಲ್ತಿಲ್ಲ. ನೋಡಿ ನಾವು 4 ವಿಸಿಲ್ಗೆ ಇಟ್ಕೊಂಡಿದ್ವಲ್ಲ, ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ. ಇದು ಸ್ವಲ್ಪ ಎಳೆಯೋದು, ಅದಕ್ಕೆ ನಾನು 4 ವಿಸಿಲ್ಗೆ ಇಟ್ಕೊಂಡಿರೋದು. ಇಲ್ಲಾಂದರೆ 7-8 ವಿಸಿಲ್ಸ್ ಕೂಗಿಸ್ಕೊಬೇಕು ನಾವು. ನೋಡಿ ಸೂಪರಾಗಿ ಸಾರು ರೆಡಿಯಾಗಿದೆ. ನೋಡಿ ಬೆಂದೋಗಿದೆ, 4 ವಿಸಿಲ್ಗೆಲ್ಲ ಬೆಂದೋಗಿದೆ. ಒಂದೊಂದಾದರೆ ಬೇಯೋದೇ ಇಲ್ಲ. ನೋಡಿ ಸ್ಮೂತಾಗಿ ನೀಟಾಗಿ ಬೆಂದೋಗಿದೆ. ಇನ್ನು ಗೌರಿ ಹಬ್ಬ ತೀರೋವರೆಗೂ ನಾವು ನಾಳೆ ಶುಕ್ರವಾರ ಒಂದಿನ ತಿನ್ಬೋದಷ್ಟೇ.
ಗೌರಿ ಹಬ್ಬ ತೀರೋವರೆಗೂ ನಾವು ತಿನ್ನಬಾರ್ದಲ್ವಾ, ಅದಕ್ಕೆ ಈ ಥರ ತಲೆ ಮಟನ್ ಸಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಸೂಪರಾಗಿ ಸಾರು ರೆಡಿಯಾಗಿದೆ. ಇವಾಗ ನಾನು ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ತಲೆ ಮಟನ್ ಸಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.